ಮೂರು ಕಂಟೆಸ್ಟೆಂಟ್ಸ್ನ ಫಿನಾಲೆವರೆಗೂ ಕಳಿಸ್ಬಿಟ್ಟು 5 ಜನ ಮನೆ ಬಾಗಿಲ ಎಸ್ ಸ್ನೇಹಿತರೆ, ನೀವೆಲ್ಲರಿಗೂ ತಿಳಿದಿರೋ ಹಾಗೆ ಬಿಗ್ ಬಾಸಿನ ಫಿನಾಲೆ ಹತ್ರ ಬರ್ತಾ ಇದೆ. ಅದರಲ್ಲಿ ನಮ್ಮ ತ್ರಿವಿಕ್ರಮ್, ಮೋಕ್ಷಿತಾ ಹಾಗೂ ನಮ್ಮ ಹನುಮಂತು ಅವರ ನಡುವೆ 3 ಜನ, ಅಂದರೆ ಈ 3 ಜನ ಏನಿದ್ದಾರೆ ಇವ್ರ ಮೂವರಿಗೆ ಜಿದ್ದಿನೇ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಹನುಮಂತು ಅವರಂತೂ ಟ್ರೋಫಿ ನೋಡಿ ಅಬ್ಬೋ ಏನಪ್ಪ ಇದು ಟ್ರೋಫಿ ಈ ಥರ ಇದೆ, ರೆಕ್ಕೆ ಥರ ಇದೆ, ಪುಕ್ಕು ಥರ ಇದೆ ಅಂತ ಅಂದ್ಬಿಟ್ಟು ಹನುಮಂತ ಆಗಲೇ ಊಹೆ ಮಾಡ್ಕೊತಾ ಇದ್ದಾನೆ ಕಣ್ರಿ. ಅದರಲ್ಲಿ ನಮ್ಮ ಮೋಕ್ಷಿತ್ ಅವರು ನಾನೇನು ಕಮ್ಮಿ ಇಲ್ಲ ಅಂತ ನುಗ್ತಲೇ ಇರೋದು ಇನ್ನೊಂದು ವಿಶೇಷನೇ ಸರಿ. ನಮ್ಮ ತ್ರಿವಿಕ್ರಮ್ ನಾನು ಸೈಲೆಂಟಾಗೆ ಬರ್ತೀನಣ, ನಾನು ಎಲ್ಲ ಟ್ರೋಫಿನ ವಿನ್ ಮಾಡ್ಕೊತೀನಣ ಅಂತ ತ್ರಿವಿಕ್ರಮು ಕೂಡ ನಿಂತು ಬಿಟ್ಟಿರೋ ಹಾಗೆ ಕಾಣಿಸುತ್ತೆ. ಇನ್ನು ನಮ್ಮ ರಜತ್ ಅವರು ಕೇಳಬೇಕೇನ್ರಿ, ನಮ್ಮ ರಜತ್ ಅವರು ನಿನ್ನೆ ಮೊನ್ನೆ ಎಪಿಸೋಡ್ಗಳಲ್ಲಿ ನಮ್ಮ ಮಂಜು ಅವ್ರಿಗೆ ಹೇಗೆ ರುಬ್ಬಿದ್ರು ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಿ. ನಮ್ಮ ಧನ್ರಾಜ್ ಆಗ್ಬೋದು, ಮಂಜು ಅವರಾಗ್ಬೋದು, ಅವರು ನಾವೇನು ಕಮ್ಮಿ ಇಲ್ಲಾಗರು, ನಾವು ಕೂಡ ಒಂದು ಪೈಪೋಟಿಗೆ ಮುಂದಾಗ್ತೀವಿ ಅಂತ ನಿಂತಿದ್ದಾರೆ. ಇನ್ನು ಭವ್ಯ ಅವರು ಕೇಳಬೇಕೇನ್ರಿ, ಭವ್ಯ ಅವರು ನಾನು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಸರ್, ನಾನು ಕೂಡ ಬಂದೇ ಬರ್ತೀನಿ ಅಂತ ನಿಂತ್ಕೊಂಡಿರೋದು ಇನ್ನೊಂದು ಕಡೆ ವಿಶೇಷನೇ ಸರಿ ಅಂತ ಅಂದ್ರಿ. ಎಸ್, ಇನ್ನು ನಮ್ಮ ಧನ್ರಾಜ್ ಅವರು ಮಾತ್ರ ನಾನು ನಿಯತ್ತಾಗಿ ಆಡ್ತೀನಿ, ನಿಯತ್ತನ್ನೋದೇ ನಮ್ಮ ಅಪ್ಪನ ಸ್ವತ್ತು, ನನ್ನ ಸ್ವತ್ತು ಅಂತ ನಿಂತು ಬಿಟ್ಟಿದ್ದಾರೆ ಅನ್ಸುತ್ತೆ ನಮ್ಮ ಧನ್ರಾಜ್ ಅವರು. ಎಸ್, ಇಷ್ಟು ಜನರ ನಡುವೆ ಜಿದ್ದಿಯ ಕಾಳಗನೆ ನಡೀತಾ ಇರುವಂಥದ್ದು ಇನ್ನೊಂದು ವಿಶೇಷನೇ ಸರಿ ಅಂತಂದರೆ ತಪ್ಪಾಗೋದಿಲ್ಲ ಕಣ್ರಿ. ಇನ್ನು ನಮ್ಮ ಗೌತಮಿಯವರ ವಿಚಾರಕ್ಕೆ ಬಂದರೆ, ನಾನು ಈ ವಾರ ಉಳಿತೀನ ಅಥವಾ ಈ ವಾರದಲ್ಲೇ ಹೊರಡ್ತೀನ ಅನ್ನೋ ಒಂದು ಗೊಂದಲದಲ್ಲೇ ಇದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ. ಎಸ್, ಇಷ್ಟು ಜನ ಅಂದರೆ ನಮ್ಮ ಹನುಮಂತು, ಮೋಕ್ಷಿತಾ, ತ್ರಿವಿಕ್ರಮ್ ಮತ್ತು ಮಂಜಾ, ರಜತ್, ಇಷ್ಟು ಜನರು ಖಡಕ್ಕಾಗಿ ಕಾಳಗಕ್ಕೆ ನಿಂತಿರೋದಂತೂ ಖಂಡಿತವಾಗಿ ಅಕ್ಷರಶಃ ನಿಜ ಅಂತಂದರೆ ತಪ್ಪಾಗೋದಿಲ್ಲ. ಇನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಇವತ್ತು ಏನು ಹೇಳ್ತಾರೆ, ಯಾರಿಗೆ ಟಕ್ಕರ್ ಕೊಡ್ತಾರೆ ಅನ್ನೋದು ಇನ್ನೊಂದು ವಿಶೇಷ. ಸೊ ಜನರೆಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರೋದಂತೂ ಖಂಡಿತವಾಗಿ ಸತ್ಯ ಕಣ್ರಿ. ಏನೇ ಇರಲಿ, ನಮ್ಮ ಹಳ್ಳಿ ಹುಡುಗ ಹನುಮಂತು ಬಂದರೆ ಖಂಡಿತವಾಗಿ ಬಡವ್ರ ಮಕ್ಕಳು ಗೆಲ್ಲೋದಕ್ಕೆ ಒಂದು ಸ್ಫೂರ್ತಿ ಸಿಕ್ಕಾಗತ್ತೆ. ಬಡವ್ರ ಮಕ್ಕಳು ಬೆಳೆಯೋದಕ್ಕೆ, ಅಂದರೆ ಬಡವ್ರ ಮಕ್ಕಳು ಬರೋದಕ್ಕೆ ಒಂದು ಆಶಾ ಕಿರಣದಂತೆ ನಮ್ಮ ಹನುಮಂತು ನಿಂತಿರ್ತಾರೆ. ಅದೇ ಥರದಲ್ಲೇ ನಮ್ಮ ಧನ್ರಾಜು ಕೂಡ ಇದ್ದಾರೆ. ಅದರಲ್ಲಿ ಇವರಿಬ್ಬರು ಅದೇ ಅವರೇನೇ ದೋಸ್ತ ಅಂತ ಫಿಕ್ಸ್ ಮಾಡಿಕೊಂಡ್ರೋ ಅಥವಾ ಬಿಗ್ ಬಾಸ್ ಅವರು ಮಾಡಿದ್ರೋ ಗೊತ್ತಿಲ್ಲ ಕಣ್ರಿ, ಆದರೆ ಸ್ಪಷ್ಟವಾಗಿ ನಿಂತಿರೋದಂತೂ ಅಕ್ಷರಶಃ ಸತ್ಯ. ಇನ್ನು ನಮ್ಮ ಗೌತಮಿಯವರ ವಿಚಾರ, ಇವತ್ತು ಗೌತಮಿಯವರು ಹೊರಗಡೆ ಹೋಗ್ತಾರೆ ಅನ್ನೋದು 100ಕ್ಕೆ 100 ಭಾಗ ಎಲ್ಲ ಕಡೆಯಿಂದ ವದಂತಿಗಳು ಕೇಳಿಬರ್ತಾ ಇದೆ. ನಿಮಗೂ ಏನು ಅನ್ನಿಸ್ತು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ನ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.